ಹುಡುಗಿರ್ನ ಅಷ್ಟು ಈಸಿಯಾಗಿ ನಂಬೇಡ ಮಗ. ನಮ್ಮ ಹುಡುಗಿ ಜೆನ್ಯೂನ್ ಆಗಿದ್ದಾಳೆ ಅನ್ನೋ ನಂಬಿಕೆ ನನಗಿದೆ. ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಇವತ್ತು ನಮ್ಮ ಜೊತೆ ಲವ್ ಸೀಸನ್ ಸಿನಿಮಾದ ನಿರ್ದೇಶಕರು ಕೃತ್ವಿಕ್ ಅವರು ಇದ್ದಾರೆ. ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಆರಾಮ್ ಸರ್, ನೀವು ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಲವ್ ಸೀಸನ್ ಅಂತ ಇಟ್ಟಿದ್ದೀರಾ ಟೈಟ್ಲು. ಎಲ್ಲರೂ ಫಸ್ಟ್ ಕೇಳ್ತಾ ಇರೋದೆ ಏನಿದು ಸೀಸನ್ ಅಂತ. ಅಂದರೆ ಲವ್ಗೆ ಸೀಸನ್ ಇರುತ್ತಾ ಅಥವಾ ಇಂಥ ಸೀಸನಲ್ಲಿ ಲವ್ ಮಾಡಬೇಕು ಅಂತಾನೆ ಹೆಂಗದು? ಅಂದರೆ ಸರ್, ಈಗ ಸೀಸನ್ಸ್ ಅಂತ ನಾನು ಇಟ್ಟಿದ್ದೇನಕ್ಕೆ ಅಂದರೆ ಬರಹಗಾರನಾಗಿ, ಅಂದರೆ ನಿಮಗೆ ನಮ್ಮ ಜೀವನದಲ್ಲಿ ಒಂದಷ್ಟು ಕಾಲಘಟ್ಟಗಳಿರುತ್ತೆ, ಫೇಸಸ್ ಇರುತ್ತೆ ನಿಮಗೆ. ಸೊ ಒಂದೊಂದು ಫೇಸಸ್ಸು ನಿಮಗೆ ಒಂದೊಂದು ಥರ ಅನುಭವವನ್ನು ಕೊಡುತ್ತೆ. ಸೊ ಈಗ ಲವ್ಗೆ ಕ್ಯಾಚಿಯಾಗಿ ಏನಾದರೂ ಒಂದು ಟೈಟಲ್ ಇಡಲೇಬೇಕಲ್ವ ನಮಗೆ. ಸೊ ದಟ್ ಏನು ಇಡ್ಬೋದು ಅಂತ ಯೋಚನೆ ಮಾಡಿದಾಗ ನನಗೆ ಆ್ಯಕ್ಚುಲಿ ಅಮರ ಮಧುರ ಪ್ರೇಮ ಅಂತ ಫಸ್ಟ್ ನಮ್ಮ ಟೈಟಲ್ ಇದ್ದಿದ್ದು. ಅದು ಸಿಗಲಿಲ್ಲ. ನಾಕ್ತಿಹಳ್ಳಿ ಚಂದ್ರಶೇಖರ್ ರಿಜಿಸ್ಟರ್ ಮಾಡಿಸ್ಬಿಟ್ಟಿದ್ರು. ಸೊ ಲವ್ ಸೀಸನ್ಸ್ ಕಂಟೆಂಟ್ ಒಳಗಡೆ ಬರುವಂಥ ಒಂದು ವಿಚಾರ. ಹಾಗಾಗಿ ಇನ್ನೇನು ಮಾಡೋದು, ಸರಿ ಸುಮಾರು ಜನ ಹೇಳಿದ್ರು ಇಲ್ಲ ಈ ಟ್ರೆಂಡಿಗೆ ಕ್ಯಾಚಿ ಆಗಿದೆ ಲವ್ ಸೀಸನ್ಸ್ ಅಂತ. ಸೊ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಮೆಟಾಫಾರಿಕಾಗಿ ಪ್ರೆಸೆಂಟೇಷನ್ ಇದೆ ನಿಮಗೆ. ನಮ್ಮ ಜೀವನದ ಒಂದು ಕಾಲಘಟ್ಟಗಳು ಏನು ನಡೆಯುತ್ತೆ ಅದನ್ನು ನಾವು ಒಂದು ಸೀಸನ್ ಅಂತೀವಿ. ಈಗ ವೆಬ್ ಸೀರೀಸ್ಗಳು ಬರುತ್ತೆ ಒಂದೊಂದು ಸೀಸನ್ ಅಂತ. ಸೊ ಸುಮಾರು ಒಂದು ಇದಕ್ಕೆ ಆ ಸೀಸನ್ಸ್ ಅನ್ನೋ ಪದನ ಬಳಸ್ತೀವಿ. ಸೊ ಹಾಗಾಗಿ ಒಂದಷ್ಟು ನಮ್ಮ ನಾಯಕನ ಜೀವನದಲ್ಲಿ ನಡೆದಿರೋವಂಥ ಒಂದೊಂದು ಆಯಾಯ ವಯಸ್ಸಿನ ಕಾಲಘಟ್ಟಗಳನ್ನ ಪ್ರೆಸೆಂಟ್ ಮಾಡಿರೋವಂಥದ್ದು ಲವ್ ಸೀಸನ್ಸ್. ಅದೇ ರೀತಿ ಒಂದೊಂದು ಅನುಭವನೂ ಕೊಡುತ್ತೆ. ಒಂದು ಮಳೆಗಾಲ, ಇನ್ನೊಂದು ಚಳಿಗಾಲ, ಇನ್ನೊಂದು ಬೇಸಿಗೆ ಥರ ಸುಡುತ್ತೆ. ಆ ಥರ ಒಂದೊಂದು ಹೀರೋಯಿನ್ ಕ್ಯಾರೆಕ್ಟರ್ಸ್ ಒಂದೊಂದು ಅನುಭವ ಕೊಡ್ತಾರೆ ನಮ್ಮ ನಾಯಕ ನಟನಿಗೆ. ಅದೇ ಸರ್, ನೀವು ಹೇಳುವಾಗ ಉಪೇಂದ್ರ ಫಿಲ್ಮಲ್ಲೂ 3 ಕಾಲ ಅನ್ನೋ ಥರದ್ದೇ ಇಟ್ಟು ಮಾಡಿದ್ರದು. ಬಟ್ ಅಲ್ಲೂ ಹೀರೋಯಿನ್ಸ್ ಬರುವಾಗ ಒಬ್ಬೊಬ್ರು ಬರುವಾಗ ಪ್ರೇಮ ಅವ್ರು ಬಂದಾಗ ಮಳೆ ಬರೋದು, ರವೀನಾ ಟಂಡನ್ ಬರುವಾಗ ಗಾಳಿ ಜಾಸ್ತಿ, ಅವ್ರನ್ನ ಅದಕ್ಕೆ ಹೋಲ್ಸಿರೋದು, ಈ ತರ ಎಲ್ಲ ಇತ್ತು. ಇಲ್ಲೂ ನಿಮ್ಮ 3 ಹೀರೋಯಿನ್ಸು ಬೇಸಿಗೆ, ಮಳೆ, ಚಳಿ ಇದೇ ಸೂಚಿಸ್ತಾರ ಅವರು 3 ಜನ. ಅಂದರೆ ಅದೇ ನಿಮಗೆ ಮೆಟಾಫರ್ ಕಂಟೆಂಟ್, ಮೆಟಾಫರಿಸ್ಟಿಕ್ ಆಗಿ ನೀವು ಅದನ್ನ ತಗೋಬೇಕಾಗತ್ತೆ. ಬಟ್ ನಾವು ಆ ಥರ ಅವರು ಬರೋ ಟೈಮಲ್ಲಿ ಮಳೆಗಾಲ ಆ ಥರದ್ದೇನು ಅಷ್ಟು ಇನ್ ಡೆಪ್ತ್ ಆಗಿ ನಾವು ಸಿನಿಮಾಲಿ ಪ್ರಾಕ್ಟಿಕಲ್ ಆಗಿ ನಾವು ತೋರಿಸಿಲ್ಲ. ಅದು ನೀವೊಂದು ಥಿಯರಿಟಿಕಲಿ ಒಂದು ತಗೋಬೋದು ಅದನ್ನು. ಸೊ ಅಷ್ಟು ಇನ್ ಡೆಪ್ತಾಗಿ ಏನು ಮಾಡೋದು ಸರ್, ನಮ್ಮ ಮನೆ ಬರ ಉಪ್ಪಿ ಸರ್ ಆದಮೇಲೆ ಹುಟ್ಟಿದ್ದೀವಿ ನಾವು. ಅವ್ರು ನಮ್ಗೆ ಏನೂ ಬಿಟ್ಟಿಲ್ಲ ಮಾಡೋದಕ್ಕೆ. ಏನೇ ಮಾಡಿದ್ರು ಅವ್ರ ಸಿನಿಮಾಲಿ ನಿಮಗೆ ಸಿಗುತ್ತೆ. ಅಂತ ಶಂಕರ್ ಸರ್ ಸಿನಿಮಾ ಡೈರೆಕ್ಷನ್ ಮಾಡಿರೋ ಸಿನಿಮಾಗಳು ತೆಗೆದ್ರೂ ನಿಮಗೆ ಅವ್ರದ್ದು ಆಪರೇಷನ್ ಅಂತ ಆಗಿರ್ಬೋದು, ಅದರ ಸುಮಾರು ಎಲಿಮೆಂಟ್ಸ್ಗಳು ಅಲ್ವಾ ಹಾಲಿವುಡ್ ರೋಬೋದು, ಆದರೆ ಸುಮಾರು ಸಿಕ್ಬಿಡ್ತವೆ. ಹಂಗೆ ಏನು ಮಾಡೋಕ್ಕಾಗಲ್ಲ, ಅವ್ರು ಯೂನಿವರ್ಸಲ್ ಬಾಸ್ ಡೈರೆಕ್ಟರ್ಗಳಿಗೆ ಮಾಡಿಬಿಟ್ಟಿದ್ದಾರೆ. ನಮ್ದು ಅದೇ ಆ ರೀತಿ ಏನು ಅಷ್ಟು ಇನ್ ಡೆಪ್ತಾಗಿ ಪ್ರಾಕ್ಟಿಕಲಾಗಿ ಏನು ತೋರಿಸಿಲ್ಲ ಸರ್. ಸರ್, ಈ ಲವ್ ಸೀಸನ್ನು ಇದರಲ್ಲೊಂದು ಹೇಳ್ಬೇಕಂದ್ರೆ ನೀವು ಲವ್ ಅನ್ನೋದು ತುಂಬ ಟ್ರೂ, ಅದೊಂದು ಒಳ್ಳೇದು ಅನ್ನೋ ಥರದ್ದು ಹೇಳ್ತಾ ಇದ್ದೀರಾ ಅಂತ ಅನಿಸುತ್ತೆ. ಇವತ್ತಿನ ಲವ್ ತುಂಬ ಹಾಳಾಗಿದೆ, ತುಂಬ ಹೆಂಗೆ ಬೇಕಂಗಿದ್ದಾರೆ ಯಂಗ್ ಜನ್ರೇಷನು. ಅದನ್ನೆಲ್ಲ ನೋಡಿ ಇಲ್ಲ ಲವ್ ಅನ್ನೋದು ಇನ್ನೂ ಇದೆ ಅನ್ನೋದು ಹೇಳ್ಬೇಕು ಕತೆನ, ಈ ಥರದೊಂದು ವಿಷಯ ಹೇಳ್ಬೇಕನ್ನೋ ಸ್ಟ್ರೈಕ್ ಆಗಿದ್ದ ಹೆಂಗೆ ಆ್ಯಕ್ಚುಲಿ? ಹೌದು ಸರ್, ಅಂದರೆ ಇವಾಗಿನ ಯಂಗ್ ಜನ್ರೇಷನ್ನಿಗೆ ಹೇಗೆ ಆಗ್ಬಿಟ್ಟಿದೆ ಅಂದರೆ, ನಾನು ಹೆಂಗೆ ಬಟ್ ಇವಾಗಿನ ಜನ್ರೇಷನ್ ಅವ್ರಿಗೆ ಹೇಗೆ ಆಗ್ಬಿಟ್ಟಿದೆ ಅಂತಂದರೆ ಪ್ರತಿಯೊಂದನ್ನು ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ. ಏನೇ ಆಗಿರ್ಬೋದು, ಒಳ್ಳೆತನ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು. ಈಗ ನಿಮ್ಗೇನೋ ಒಂದು ನಂಬಿಕೆ, ಈಗ ನಾವು ಏನೋ ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದೀವಿ ಅಂದರೆ ನಮಗೆ ನಂಬಿಕೆ ತುಂಬ ಮುಖ್ಯ, ಒಬ್ರ ಮೇಲೆ ಒಬ್ರಿಗೆ. ಮತ್ತು ಆ ನಂಬಿಕೆನೂ ಉಳಿಸ್ಕೊಳ್ಳೋದು ತುಂಬ ಮುಖ್ಯ. ಬಟ್ ಆ ನಂಬಿಕೆನ ಉಳಿಸ್ಕೊಳ್ಳೋದ್ರ ಕಡೆ ಜನರ ಗಮನ ಜಾಸ್ತಿ ಇಲ್ಲ. ಬೇಗ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ, ಬೇಗ ಇನ್ನೊಂದು ಮತ್ತೊಂದು ನೆಗೆಟಿವಿಟೀಸ್ಗೆ ಅಟ್ರಾಕ್ಟ್ ಆಗಿಬಿಡ್ತಾರೆ. ಸೊ ಆ ಒಂದು ಪ್ರತಿಯೊಂದು ಕಡಿಮೆ ಆಗ್ತಾ ಬರ್ತಿದೆ ಸರ್ ದಿನದಿನಕ್ಕೆ. ಒಳ್ಳೆತನ ಕಡಿಮೆ ಆಗ್ತಿದೆ, ಜವಾಬ್ದಾರಿ ಕಡಿಮೆ ಆಗ್ತಿದೆ ಅಲ್ವಾ. ಪ್ರೀತಿ ಅನ್ನೋದೊಂದು ಪ್ರಪಂಚ. ಅದನ್ನು ಉಳಿಸ್ಕೊಬೇಕು ಅಂದರೆ ನಿಮಗೆ ಜವಾಬ್ದಾರಿ ಇರಬೇಕು, ನಂಬಿಕೆ ಉಳಿಸ್ಕೋಬೇಕು, ಒಳ್ಳೆತನ ಇರಬೇಕು, ಎಫರ್ಟ್ ಹಾಕಬೇಕು ಒಬ್ಬರ ಮೇಲೆ ಒಬ್ರಿಗೆ. ಸೊ ಇಲ್ಲೇನು ಅಂದರೆ ಜಾಸ್ತಿ ನೆಗೆಟಿವ್ಸ್ ಕಡೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಜನ. ಸೊ ಅದು ಒಂದು ಹೊಡೆತ ಕೊಡ್ತಾ ಇದೆ ಇವಾಗಿನ ಜನ್ರೇಷನ್ ಲವ್ಗೆ. ಹಾಗಾಗಿ ನೀವು ಸಿನಿಮಾ ನೋಡಿದ್ರೆ ಜನ ನಾವು ಎಲ್ಲಿ ಎಡುತ್ತಾ ಇದ್ದೀವಿ, ಏನೇನು ನಾವು ಸರಿಪಡಿಸ್ಕೋಬೇಕು ಅನ್ನೋದನ್ನ ತುಂಬ ಚೆನ್ನಾಗಿ ವಿಡಂಬಿಸಿ ಹೇಳಿದ್ದೀನಿ ಸರ್. ಒಂದು ಏನಂತಂದರೆ ಪ್ರತಿ ಜನ್ರೇಷನ್ ಇರುತ್ತಲ್ಲ, ಇವಾಗ ನಮ್ಮ ಜನ್ರೇಷನಲ್ಲಿ ನಾವಿದ್ದೀವಿ, ನಮಗೆ ನಮ್ಮ ಹಿಂದಿನ ಜನ್ರೇಷನ್ ಲವ್ ತುಂಬ ಒಳ್ಳೇದು ಅಂತ ಅನಿಸುತ್ತೆ. ಹೌದು. ಈಗ ನಮ್ಮ ಅಪ್ಪ ಅಮ್ಮ ಇದ್ದಾರೆ, ಅವ್ರಿಗೆ ಅವ್ರ ಹಿಂದಿನ ಜನ್ರೇಷನ್ ತುಂಬ ಒಳ್ಳೆ ಲವ್ ಅಂತಾನೆ ಅನಿಸುತ್ತೆ. ಹೌದು. ಸೊ ಅದು ಹೆಂಗೆ ಅದು ಅಂದರೆ ಇವತ್ತಿಗೂ ಲವ್ ಈಗ ನಮ್ಮ ನೆಕ್ಸ್ಟ್ ಜನ್ರೇಷನ್ ಬರ್ತಾರೆ ಅಂತ ಅನ್ಕೊಳ್ಳಿ, ಅವ್ರು ನಮ್ಮ ಅಪ್ಪನ ಕಾಲದಲ್ಲಿ ಚೆನ್ನಾಗಿತ್ತು ಲವ್ ಅಂತಾನೆ ಅಂತಾರೆ. ಸೊ ಇವತ್ತಿನ ಕಾಲದಲ್ಲಿ ಇವಾಗ ನಾವು ಇವತ್ತಿನ ಕಾಲಕ್ಕೆ ಚೆನ್ನಾಗಿದೆ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂತ ಸರ್. ಅದು ಏನಕ್ಕೆ ಅಂತಂದರೆ ನಿಮಗೊಂದು ಉದಾಹರಣೆ ಕೊಟ್ಟು ಹೇಳೋದಾದರೆ, ಮಣ್ಣು ತಗೊಳ್ಳಿ. ಆವಾಗ ಮಣ್ಣಿನ ಫಲವತ್ತತೆ ಎಷ್ಟು ಚೆನ್ನಾಗಿತ್ತೇಳಿ. ಅಂದರೆ ನಿಮಗೆ
ನಿಮಗೆ ಆರ್ಗಾನಿಕ್ ಗೊಬ್ಬರಗಳನ್ನ ಬಳಸ್ತಿದ್ರು. ಸೊ ಅದನ್ನೇ ಹಿಂದಕ್ಕೆ ತಗೊಳ್ಳಿ, ಪ್ರೀತಿನ ಸೈಡ್ಗೆ ಇಟ್ಬಿಟ್ಟು ಅದನ್ನ ಹಿಂದಕ್ಕೆ ತಗೊಂಡ್ರು, ಅವಾಗಿರೋ ಮಣ್ಣಿನ ಫಲವತ್ತತೆ ಆ ಕ್ವಾಲಿಟಿ ಇವಾಗಿಲ್ಲ. ಇವಾಗ ಏನಕ್ಕೆ ಹೇಳಿ, ನಿಮಗೆ ಜನರಿಗೆ ಆಸೆ, ದುರಾಸೆ ಜಾಸ್ತಿ ಆಗ್ತಿದೆ, ಹೆಚ್ಚಿಗೆ ಬೆಳಿಬೇಕು. ಮೊದಲೆಲ್ಲ ನಿಮಗೆ ನಮ್ಮ ತಂದೆಯವರೆಲ್ಲ ಹೇಳೋರು, ತಾತನವರೆಲ್ಲ 1-2 ಬೆಳೆನೋ ಏನೋ ಬೆಳೀತಾರೆ ಅಂತ. ಈಗ 3 ಬೆಳೆ 4 ಬೆಳೆ ಬೆಳೀತಾ ಇದ್ದಾರೆ. ಏನಕ್ಕೆ? ದುಡ್ಡು ಬೇಕು. ಅದಕ್ಕೆ ಅದಕ್ಕೆ ಪೆಸ್ಟಿಸೈಡ್ಸು ಇನ್ನೊಂದು ಮತ್ತೊಂದು ಎಲ್ಲ ಹೊಡೆದು ಹಾಳು ಮಾಡ್ತಿದ್ದಾರೆ. ಅದಕ್ಕೆ ನಾವು ಈಗಲೂ ಹೇಳ್ತೀವಿ, ಹಳೆ ಕಾಲದವ್ರು ಫುಲ್ ಗಟ್ಟಿಯಾಗಿದ್ರಪ್ಪ, ಇವಾಗಿನವರೆಲ್ಲ ಟೊಳ್ಳಾಗ್ಬಿಟ್ಟಿದ್ದೀವಿ. ಯಾಕಂದರೆ ಏನರಲ್ಲೂ ನಿಮಗೆ ಆ ಪೌಷ್ಟಿಕಾಂಶ ಅನ್ನೋದೇ ಇಲ್ಲ. ಸೊ ಹಂಗೆ ಪ್ರೀತಿಲೂ ಅಷ್ಟೇ. ಅವಾಗ ಏನು ಅಂದರೆ ನಿಮಗೆ ಕಲ್ಮಶ ಕಡಿಮೆ ಇತ್ತು. ಅದೆಲ್ಲ ನಿಮಗೆ ಎವಲ್ಯೂಷನ್ಸ್ ಆಗ್ತಾ ಡೇ ಬೈ ಡೇ ಪ್ರತಿಯೊಂದರಲ್ಲೂ ನಾವು ಆ ಒಂದು ಪಾಸಿಟಿವ್ ಕ್ವಾಲಿಟಿನ ಕಳ್ಕೊತಾ ಇದೀವಿ ನಾವು. ಅದಕ್ಕೆ ನಮ್ಗೆ ಹಂಗೆ ಅನಿಸ್ತಾ ಇದೆ. ಸೊ ಅದ್ರ ಕಡೆ ನಾವು ಗಮನ ಕೊಟ್ಟರೆ ಖಂಡಿತವಾಗಿ ನಾವು ಕಂಪ್ಯಾರಿಸನ್ ಮಾಡೋ ಒಂದು ಪರಿಸ್ಥಿತಿನೇ ಬರಲ್ಲ. ಕಂಪೇರ್ ಮಾಡೋದು ನಾವು ಯಾವಾಗ ಅಂದರೆ, ಯಾವಾಗ ನಮಗೆ ಕಡಿಮೆ ಅನಿಸ್ತಿದೆ ಆ ವಿಷಯದಲ್ಲಿ. ಈಗ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕಂಟೆಂಟ್ ಕಡಿಮೆ ಆಗಿದೆ, ಅದಕ್ಕೆ ಕಂಪೇರ್ ಮಾಡ್ತಾರೆ. ಮಲಯಾಳಮಲ್ಲಿ ಹೆಂಗೆ ಬರುತ್ತೆ ನೋಡಿ, ಅಲ್ಲಿ ಹೆಂಗೆ ಬರುತ್ತೆ, ಹಿಂಗೆ ಬರುತ್ತೆ ಅಂತ. ಸೊ ನಾವು ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದನ್ನು ವರ್ಕೌಟ್ ಮಾಡಿದ್ರೆ ಆಗ ನಮಗೆ ಅದೂ ಇಲ್ಲ. ಅವಾಗ ಅನಿಸ್ಬೋತ್ತೆ ನಮಗೆ, ಅವಾಗಿನ ಥರನೇ ಇವಾಗಲೂ ಇದೆಯಪ್ಪ. ಆ ಒಂದು ಕಾಲ ಬರಬೇಕು. ಅದು ನೋಡೋಣ, ಎಲ್ಲ ನಮ್ಮ ಜನತೆ ಕೈಲಿದೆ. ಸೊ ಈಗ ಲವ್ ಸ್ಟೋರೀಸ್ ಮಾಡೋದು ತುಂಬ ಹಿಂದಿನಿಂದನೂ ಲವ್ ಸ್ಟೋರೀಸ್ ಬರ್ತಾ ಇದೆ. ನಿಮ್ಮ ಲವ್ ಸ್ಟೋರಿ ಹೆಂಗೆ ಡಿಫ್ರೆಂಟು ಆಗಿರುತ್ತೆ, ಅದ್ರ ಜೊತೆಗೆ ಆಸ್ ಎ ಡೈರೆಕ್ಟ್ರಾಗಿ ಒಂದು ಸೀನ್ ಮೇಕಿಂಗು ಅದು ಇದು ಅಂತ ಬಂದ್ರೂ ಆಲ್ಮೋಸ್ಟ್ ಎಲ್ಲ ಸೇಮ್ ಥರನೇ ಅಂತ ಅನ್ಸ್ಬಿಡುತ್ತೆ. ಕೆಲಸ ಎಲ್ಲ ಮಾಡ್ಬೇಕಾರೆ ನಾವು ಹುಡುಗಿ ಬರೋದು, ಹುಡುಗ ಇಂಪ್ರೆಸ್ ಮಾಡೋದು, ಎಂಟ್ರಿ, ಸ್ಲೋ ಮೋಷನ್, ಕೂದಲ ಇರೋದು, ಅದು ಇದು ಎಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಹೆಂಗೆ ಯೋಚನೆ ಮಾಡಿದ್ರಿ ಆ್ಯಕ್ಚುಲಿ ನೀವು? ಸರ್, ಈಗ ಏನಾಗುತ್ತೆ ಅಂದರೆ ನಿಮಗೆ ಏನೇ ಒಂದು ವಿಚಾರ ಅಂತ ತಗೊಂಡ್ರು ಅದೊಂದು ಯೂನಿವರ್ಸಲ್ ಆಗಿರುತ್ತೆ. ಅದು ಬಿಟ್ಟು ನಾವು ಬೇರೆ ಏನು ಮಾಡೋಕ್ಕಾಗಲ್ಲ. ನೀವಿವಾಗ ನಾವು ಕತೆಗಳು ಅಥವಾ ಯಾವುದೇ ಕತೆಗಳನ್ನ ನೀವು ತಗೊಂಬನ್ನಿ, ನಿಮಗೆ ಹೆಣ್ಣು, ಹೊಣ್ಣು, ಮಣ್ಣು ಈ 3 ಬಿಟ್ಟು ಬೇರೆ ಏನಾದ್ರು ತೋರಿಸಿದಾರಾ? ಹೆಣ್ಣಲ್ಲೇ ಹಲವಾರು ವಿಧ, ತಾಯಿ ಸೆಂಟಿಮೆಂಟು, ತಂಗಿ ಸೆಂಟಿಮೆಂಟು, ಲವರ್ ಸೆಂಟಿಮೆಂಟು, ಈ ಥರ. ನಮ್ಮ ಮಣ್ಣು ಅಂತ ಬಂದರೆ ಜಾಗಕ್ಕೋಸ್ಕರ ಹೊಡೆದಾಡೋದು ಅಲ್ವಾ. ಇನ್ನೊಂದು ಚಿನ್ನ, ಅದೇ ಹೊನ್ನು, ದುಡ್ಡು, ಹಣಕ್ಕೋಸ್ಕರ ಮನಿ ಹೇಸ್ಟ್ ಸಿನಿಮಾಗಳು. ಇದು ಬಿಟ್ಟು ನಾವು ಬೇರೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಎಲಿಮೆಂಟ್ ಅಂತ ತಗೊಂಡ್ರೆ ಲವ್ ಈಸ್ ನಥಿಂಗ್ ಬಟ್ ಲವ್ವೇ. ನಿಮ್ಗದು ಯೂನಿವರ್ಸಲ್ಲು. ಅದು ಬಿಟ್ಟು ನಾವು ಬೇರೆ ಇನ್ನೇನೋ ತೋರ್ಸೋಕ್ಕಾಗಲ್ಲ. ಬಟ್ ಅದನ್ನು ಪ್ರೆಸೆಂಟ್ ಮಾಡೋ ರೀತಿ, ಇವಾಗ ನಾವು ಮೊಸರನ್ನಕ್ಕೆ ಮೇಲ್ಗಡೆ ಬರೀ ಕೊತ್ತಂಬರಿ ಉದುರಿಸ್ಕೊಟ್ರೆ ಒಂಥರ ಕಾಣುತ್ತೆ. ಅದ್ರ ಜೊತೆಗೆ ಒಂದು ಸ್ವಲ್ಪ ದಾಳಿಂಬೆ ಉದುರಿಸಿ ಮೇಲ್ಗಡೆ ದ್ರಾಕ್ಷಿ, ಒಣ ದ್ರಾಕ್ಷಿ, ಗೋಡಂಬಿ ಇಟ್ಬಿಟ್ಟು ಕೊಟ್ರೆ ಅದೊಂಥರ ಅಷ್ಟೇನೆ. ನಾವು ಮಾಡೋಕ್ಕಾಗೋದು ಏನು ಅಂದರೆ, ಈಗ ಒಂದು ಸ್ವಲ್ಪ ಎಷ್ಟು ನಾವು ಮೌಲ್ಯವಾದ ವಿಚಾರಗಳನ್ನ ನಾವು ಇಟ್ಟು ಪ್ರೆಸೆಂಟ್ ಮಾಡ್ತೀವೋ ಅದರಲ್ಲಿ ಹೊಸತನ ಮಾಡ್ಬೋದು ಅಷ್ಟೇ. ಪಾತ್ರಗಳನ್ನ ಹೊಸದಾಗಿ ತೋರಿಸ್ಬೋದು. ಬಿಟ್ಟರೆ ಎಲ್ಲ ನಿಮ್ಗೆ ಒಳ್ಳೆ ಫೀಲ್ ಬರಬೇಕು ಅಂದರೆ ಒಳ್ಳೆ ಸ್ಲೋ ಮೋಷನಲ್ಲೇ ತೋರಿಸ್ಬೇಕು, ಒಂದೊಳ್ಳೆ BGM ಹಾಕಬೇಕು. ಸೊ ಆ ಥರ ಸರ್. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಿಮಗೆ ಯಾವುದು ಹಿಂದಿನ ಸಿನಿಮಾಗಳಿಗೆ ಹೋಲಿಕೆ ನೀವು ಮಾಡೋಕ್ಕೆ ಆಗಲ್ಲ ಖಂಡಿತ. ನಮ್ಮ ಲವ್ ಸೀಸನ್ಸ್ನ ಸಿನಿಮಾ ನೋಡಿದ್ರೆ ಇದ್ಯಾವುದೋ ಸಿನಿಮಾ ಥರ ನೋಡಿದ್ನಪ್ಪ, ಯಾವ್ದ್ಯಾವುದೋ ಸಿನಿಮಾ ಥರ ನೋಡಿದ್ನಪ್ಪ ಅಂತ ನೀವು ಹೋಲಿಕೆ ಮಾಡೋಕ್ಕೆ ಸಾಧ್ಯನೇ ಆಗಲ್ಲ. 100ರಲ್ಲಿ 70% ಆಗಲ್ಲ. 30% ನಾವೇನೋ ಔಟ್ ಆಫ್ ದಿ ಬಾಕ್ಸ್ ಮಾಡೋದು ಅದು ಅಷ್ಟು ಸುಲಭ ಇಲ್ಲ. ನಿಮಗೆ 100ರಲ್ಲಿ 5% ಮಾತ್ರನೇ ಔಟ್ ಆಫ್ ದಿ ಬಾಕ್ಸ್ ಕಂಟೆಂಟ್ ಮಾಡೋಕ್ಕಾಗೋದು. ಕೆಲವು ಅನ್ನಿಸ್ಬೋದು, ಅದು ಅವ್ರವ್ರ ಪರ್ಸ್ಪೆಕ್ಟಿವ್ಗೆ ಹೋಗುತ್ತೆ. ಬಟ್ 70% ಭಾಗ ನಿಮ್ಗೆ ಅನ್ಸಲ್ಲ. ಲವ್ ಸೀಸನ್ಸೇ. ಮತ್ತು ಆ ಟೈಟಲ್ ಏನಿದೆಯಲ್ಲ ಲವ್ ಸೀಸನ್ಸು, ಅದು ಸಿನಿಮಾ ನೀವು ನೋಡಿದ್ರೆ ನೀವು ಅನ್ಕೊಂತೀರ, ಲವ್ ಸೀಸನ್ಸ್ ಅಂದರೆ ನಾವು ಬರೀ ಮರ ಸುತ್ತೋದು, ಹುಡುಗ ಹುಡುಗಿ ಪ್ರೀತಿ ಮೋಸ ಮಾಡೋದು, ಇವನು ತ್ಯಾಗ ಮಾಡೋದು ಅಥವಾ ಮೂಲೆ ಸೇರ್ಕೊಳ್ಳೋದು ಅಂತ. ಬಟ್ ಅದು ಬಿಟ್ಟು ಬೇರೆನೇ ವಿಚಾರ ಇದೆ ಲವ್ ಸೀಸನ್ಸಲ್ಲಿ. ಸರ್, ನೀವು ಅದೇ ಉಪೇಂದ್ರ ಸರ್ ಜೊತೆನೂ ಕೆಲಸ ಮಾಡಿದ್ರಿ ಅಂತ ಹೇಳಿದ್ರೆ, ಹೌದು. ಸೊ ಅವರಿಂದ ನೀವು ಕಲ್ತಿದ್ದು ಹೆಂಗಿರುತ್ತೆ ಆ್ಯಕ್ಚುಲಿ? ಸರ್, ಅವ್ರ ಜೊತೆ ನಾನು ಕಳೆದಿದ್ದು ತುಂಬ ಕಡಿಮೆ ಸಮಯ. ಬುದ್ಧಿವಂತ 2 ಸಿನಿಮಾಲಿ ಕೆಲಸ ಮಾಡಬೇಕಾದ್ರೆ, ಅಂದರೆ ಅವರೆಲ್ಲ ಆ್ಯಕ್ಟರ್ ಆಗಿದ್ರು, ಜೈರಾಮ್ ಸರ್ ಡೈರೆಕ್ಷನ್ ಮಾಡ್ತಿದ್ದು. ಬಟ್ ಸ್ಟಿಲ್ ಗೊತ್ತಲ್ಲ ಉಪ್ಪಿ ಸರ್ ಏನೇನು ಅವರ ಒಂದು ಎಕ್ಸ್ಪೀರಿಯನ್ಸ್ನ ಅಲ್ಲಿ ಏನು ಅಳವಡಿಸ್ಬೇಕು ಮಾಡಬೇಕು ಅದನ್ನೆಲ್ಲ ಮಾಡೋರು. ಸೊ ಅದನ್ನೆಲ್ಲ ನೋಡಿದಾಗ ನನಗೆ ಅದೇ ಒಂದು ಯೂನಿವರ್ಸಿಟಿಲಿ ಇದ್ದೆ, ಏನೇನು ಕಲ್ತ್ಕೊಳ್ಳೋಕ್ಕಾಗುತ್ತೋ, ಎಷ್ಟು ತೊಗೊಳಕ್ಕಾಗುತ್ತೋ ತೊಗೊಂಬಿಡ್ಬೇಕು. ನೀವು ನಂಬಲ್ಲ, ಡೈಲಿ ಹೋಗ್ಬಿಟ್ಟು ಅವ್ರದ್ದು ಸಿನಿಮಾ, ಉಪೇಂದ್ರ ಸಿನಿಮಾ ನೈಟ್ ನೋಡೋದು, ನಾಳೆ ಶೂಟಿಂಗ್ ಅಂದರೆ ಅದನ್ನು ನೋಡೋದು. ಅಲ್ಲಿ ಹೆಂಗೆಲ್ಲ ಅವರು ಬಿಹೇವ್ ಮಾಡಿದ್ದಾರೆ, ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ, ಅದನ್ನು ಓಕೆ ಇಲ್ಲಿ ಹೇಗೆ ಬಿಹೇವ್ ಮಾಡ್ತಿದ್ದಾರೆ ಕ್ಯಾಮ್ರಾ ಮುಂದೆ. ಏನಕ್ಕೆ ನನಗೆ ಮೊದಲನೇ ಅವಕಾಶ ಅಲ್ವಾ ಅವ್ರನ್ನ ತುಂಬ ಹತ್ತಿರದಿಂದ ಅವ್ರ ಕೆಲಸದ ವೈಖರಿ ಅದನ್ನೆಲ್ಲ ನೋಡೋದಕ್ಕೆ. ಸೊ ಅಲ್ಲೂ ಅಷ್ಟೇ ರವಿ ವರ್ಮ ಮಾಸ್ಟ್ರು ಅವರೆಲ್ಲ ಇದ್ದಾಗ ಅವ್ರದ್ದು ಹಳೇ ಸಿನಿಮಾ ಮಾತುಕತೆಗಳು, ಸರ್ ನೀವು ಅವಾಗ ಹೆಂಗಿದ್ರಿ, ಒಂದು ಶಾರ್ಟ್ ಮಾಡಿದ್ರೆ ಸರ್ ನಿಮ್ಮ ಆ ಉಪೇಂದ್ರ ಆ ವೈಬ್ ಕಾಣಿರ್ತಿಲ್ಲ ಸರ್, ಹೌದಾ ಅನ್ನೋರು ಅಲ್ಲಿ. ಸೊ ಆ ಥರ ಅಂದರೆ ತುಂಬ ಒಂದು ಒಳ್ಳೆ ಕಲಿಕೆ ಇತ್ತು ಸರ್. ಅಲ್ಲಿ ತಿಳ್ಕೊಂಡಿದ್ದೀನಿ, ತುಂಬ ಕಲ್ತಿದ್ದೀನಿ.
ಅದೊಂದು ಮರೆಯೋಕ್ಕಾಗದೇ ಇರೋ ಅಂತ ಒಂದು ಘಟನೆ ನನ್ನ ಜೀವನದಲ್ಲಿ. ಆ ಟೈಮಲ್ಲಿ ಏನಾದ್ರು ನೀವು ಹೇಳಿದ್ರಾ ಸರ್ ನಾನು ಡೈರೆಕ್ಟರ್ ಆಗ್ಬೇಕಂತ ಇದ್ದೀನಿ ಅಂತ ಏನಾದರೂ? ಅಂದರೆ ಅವ್ರ ಜೊತೆ ಚರ್ಚೆ ತುಂಬ ಕಡಿಮೆ ಸರ್, ಯಾಕಂದರೆ ನಾವು ಕೆಲಸ ಮಾಡ್ತಿದ್ವಿ. ಮತ್ತು ನಾನು ಕಲ್ತ್ಕೊಂಡ್ಬಂದಿದ್ದೇನು ಅಂದರೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ಅನ್ವಾಂಟೆಡ್ ಟಾಕ್ಸ್ ಆಗಿರ್ಬೋದು, ಅಥವಾ ಸುಮ್ಮನೆ ಏನೋ ಅಪ್ರೋಚ್ ಮಾಡಿ, ಈಗ ಉಪ್ಪಿ ಸರ್ ಅವರು ದೊಡ್ಡ ಲಿಜೆಂಡು, ಈಗ ನಾವು ಇನ್ನೂ ಈಗಿನ್ನೂ ನಾವು ಕೆಲಸ ಮಾಡ್ತಿರೋರು, ಈಗೇನಾಗುತ್ತೆ ಅವ್ರ ಕೆಲಸದ ಮಧ್ಯೆನೂ ನಾವು ಮಾತಾಡ್ಸೋಕ್ಕಾಗಲ್ಲ, ಶೂಟಿಂಗ್ ಮುಗಿದ ತಕ್ಷಣ ಹೊರಟ್ಬಿಡ್ತಾರೆ. ನಾವು ಅವ್ರ ಜೊತೆ ಆ ಒಂದು ಮಾತುಕತೆಗೆಲ್ಲ ಕುತ್ಕೋಬೇಕು ಅಂದರೆ ನಾವು ಅಷ್ಟು ಕೆಲಸ ಮಾಡಿರಬೇಕು, ಅಥವಾ ನಮಗೆ ಅಲ್ಲಿ ನಾವು ಡೈರೆಕ್ಷನ್ ಟೀಮಲ್ಲಿ ಈಗಿನ ಹೊಸ್ದಾಗಿ ಹೆಜ್ಜೆ ಇಡ್ತಿದ್ರಿಂದ ನಂಗೆ ಆ ಒಂದು ಅವಕಾಶ ಸಿಕ್ಕಿಲ್ಲ ಅವ್ರ ಜೊತೆ ಮಾತಾಡಿ ಸರ್ ಹಿಂಗೆ ಹಂಗೆ ಅಂತ ಹೇಳೋದು. ಬಟ್ ನಾನು ಪಕ್ಕದಲ್ಲಿ ನಿಂತಿರ್ತಿದ್ದೆ, ಅವ್ರು ಹಿಂಗೆ ತೋರಿಸಿದ್ರೆ ಬೆರಳು ಓಡಿ ಆ ಕಡೆ ಸರಿ ಮಾಡಿಸ್ಬಿಟ್ಟು ಅವರು ಅದು ಓಕೆ ಅಂದ್ಬಿಟ್ರೆ ನನಗೆ ಅದೇ ದೊಡ್ಡ ಖುಷಿ ಅನ್ನೋ ರೀತಿ ಕೆಲಸ ಮಾಡಿದ್ದು ಸರ್. ಇವಾಗ ನೀವು ತುಂಬ ಯಂಗ್ ಏಜಲ್ಲೇ ಡೈರೆಕ್ಟರ್ ಆಗಿದ್ದೀರಾ. ಒಂದು ಇಂಡಿಪೆಂಡೆಂಟ್ ಸಿನಿಮಾ ಮಾಡೋದು ಹೌದು, ತುಂಬ ಕಷ್ಟ ಇವತ್ತು. ಅಂದರೆ ನಂಬಿಕೆ ಬರಲ್ಲ. ಲವ್ವಲ್ಲಿ ಹೆಂಗೆ ನಂಬಿಕೆ ಇರಬೇಕು, ಅದೇ ಥರ ಒಬ್ಬ ಡೈರೆಕ್ಟರ್ ಮೇಲೆ ಪ್ರೊಡ್ಯೂಸರ್ಗೂ ನಂಬಿಕೆ ಇರಬೇಕು. ಹೌದು. ಸೊ ನೀವು ನಂಬಿಕೆ ಕ್ರಿಯೇಟ್ ಮಾಡಿದ್ದು ಹೆಂಗೆ, ಮತ್ತು ಈ ಪ್ರೊಡ್ಯೂಸರ್ಗೆ ಅದಕ್ಕಿಂತ ಮುಂಚೆ ಯಾರಿಗೆಲ್ಲ ಅಪ್ರೋಚ್ ಮಾಡಿದ್ರಿ ಆ್ಯಕ್ಚುಲಿ ಒಂದು ಸಿನಿಮಾ ಮಾಡಬೇಕು ಇಂಡಿಪೆಂಡೆಂಟ್ ಆಗಿ ಅಂತ? ಸರ್, ನನ್ನ ಮೊದಲನೇ ನಿರ್ಮಾಪಕರು ಇವರೇ ನಾನು ಅಪ್ರೋಚ್ ಮಾಡಿದ್ದು ನನ್ನ ಲೈಫಲ್ಲಿ. ನಾನು ಯಾರಿಗೂ ಅವ್ರಿಗೆ ಇವ್ರಿಗೆ ಅಂತ ಕತೆ ಹೇಳ್ಕೊಂಡು ನಾನು ಸಮಯ ವ್ಯರ್ಥ ಮಾಡಿಲ್ಲ. ಏನಕ್ಕೆ ಅಂದರೆ ಸರ್, ನನಗೆ ಒಂದು ನಂಬಿಕೆ ಇದೆ, ನಿಮ್ಮಲ್ಲಿ ಒಳ್ಳೆತನ ಇದ್ದರೆ ಮತ್ತು ನಿಮ್ಮಲ್ಲಿ ಒಳ್ಳೆ ಇಂಟೆನ್ಷನ್ ಇದ್ದರೆ ಮೈಂಡಲ್ಲಿ, ದೇವ್ರು ನಿಮ್ಗೆ ಏನೋ ಒಂದು ಸ್ಟೇಜ್ ಕ್ರಿಯೇಟ್ ಮಾಡ್ಕೊಡ್ತಾನೆ ಅದನ್ನು ಪ್ರೆಸೆಂಟ್ ಮಾಡೋದಕ್ಕೆ. ಆ ಥರ ಸಿಕ್ಕಿದವ್ರು ನನಗೆ ಯಾರು ಈ ಸಿನಿಮಾದ ನಾಯಕ ನಟ ಮುಕುಂದ್ ರಾಮಸ್ವಾಮಿ ಅವರು ಇದ್ದಾರಲ್ಲ, ಆ ರೀತಿ ಅವ್ರು ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರ ಮೂಲಕನೋ ಪರಿಚಯ ಆಗಿ ಒಂದು ವಾಟ್ಸಪ್ ಗ್ರೂಪಲ್ಲಿ ನಾವು ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ದೀವಿ MRF ಅಂತ 2020ರಲ್ಲಿ. ಗೌರಿ ಶಕ್ಕಿ ಅವ್ರ ಚಾನಲಲ್ಲಿದೆ. ಸೊ ಆ ಶಾರ್ಟ್ ಫಿಲ್ಮ್ ಮಾಡಿದಾಗ ಅವ್ರಿಗೂ ನಮಗೂ ಒಂದು ಸಂಬಂಧ ಬೆಳೀತು. ಅಂದರೆ ನಾನು ನಿಮ್ಗೆ ಹೇಳಿದೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಂಬಿಕೆ ಹೇಗೆ ಹುಟ್ಟಿಸಿದ್ರಿ, ಯಾಕಂದರೆ ಯಾರು ಅಷ್ಟು ಸುಲಭವಾಗಿ ನಂಬ್ತಲ್ಲ ಅಂತ. ಅದೇ ಒಂದು ವಿಚಾರ ನಮ್ಮ ಸಿನಿಮಾಲೂ ಒಂದಿದೆ, ಒಂದು ಎಳೆ. ಅಂದರೆ ಈ ನಂಬಿಕೆ ಅನ್ನೋದು ನಾವು ಯಾವಾಗ ಕಳ್ಕೊತೀವಿ ಒಂದು ವಿಷಯದಲ್ಲಿ, ಅದು ಡೌನ್ಫಾಲ್ ಆಗ್ತಾ ಹೋಗುತ್ತೆ ಪ್ರತಿಯೊಂದರು. ಈ ಜನಕ್ಕೆ ರಾಜಕೀಯದ ಮೇಲೆ ನಂಬಿಕೆ ಇಲ್ಲ, ಸಿನಿಮಾಗಳ ಕಂಟೆಂಟ್ ಮೇಲೆ ನಂಬಿಕೆ ಇಲ್ಲ, ಜನರು ವ್ಯಕ್ತಿಗಳಲ್ಲಿ ಒಬ್ರ ಮೇಲೆ ಒಬ್ರಿಗೆ, ಅದು ವ್ಯವಹಾರ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಅದ್ರ ಮೇಲೆ ನಂಬಿಕೆ ಇಲ್ಲ. ಸೊ ಆ ನಂಬಿಕೆ ಇಲ್ಲದೆ ಇರೋದ್ರಿಂದನೇ ಯಾವುದ್ರ ಮೇಲೆ ಎಲ್ಲ ಡೌನ್ಫಾಲ್ ಆಗ್ತಾ ಇರೋದು. ಸೊ ಆ ನಂಬಿಕೆನ ದಯವಿಟ್ಟು ಉಳಿಸ್ಕೊಳ್ಳಿ, ಅದೊಂದು ಭದ್ರ ಬುನಾದಿ. ಮನುಷ್ಯತ್ವದ ಅಸ್ತಿತ್ವಕ್ಕೆ ನಂಬಿಕೆ ಅನ್ನೋದು ಭದ್ರ ಬುನಾದಿ. ಅದ್ರ ಮೇಲೆ ನಾವು ಎಷ್ಟು ಫ್ಲೋರ್ ಮನೆಗಳು ಏನು ಬೇಕಾದ್ರೂ ಕಟ್ಬೋದು. ಸೊ ಆ ನಂಬಿಕೆ ಕೆಡಿಸ್ಕೋಬೇಡಿ. ಈಗ ಎಷ್ಟೋ ಜನ ನಿರ್ದೇಶಕರು ನಿರ್ಮಾಪಕರಿಗೆ ಏನೋ ಬಜೆಟ್ ವಿಷಯದಲ್ಲಿ ಇನ್ನೊಂದು ಮತ್ತೊಂದು ಶೋಕಿ ಮಾಡಿಕೊಂಡು ಹಾಳು ಮಾಡಿಬಿಡ್ತಾರೆ. ಅದಕ್ಕೆ ಸಿನಿಮಾ ಮಾಡೋದಕ್ಕೆ ತುಂಬ ಹೆದರ್ತಾರೆ. ನಾನು ಫಸ್ಟ್ ಅವರೆಲ್ಲ ನಂಬಿಕೆ ಹುಟ್ಟಿಸ್ಕೊಂಡೆ, ನಾನು ಇರೋದು ಹಿಂಗೆ, ಕಂಪ್ಲೀಟ್ ಟ್ರಾನ್ಸ್ಪರೆಂಟ್, ಇಷ್ಟು ಖರ್ಚಾಗುತ್ತೆ, ಅಲ್ಲಿ ಕೊಡ್ಬೇಕಾ ಅಲ್ಲಿಗೆ ಕೊಡಿ, ಯಾವುದು ನನ್ನ ಕಡೆಗೆ ಏನೂ ಬರೋಂಗಿಲ್ಲ. ಮತ್ತೆ ಸರ್, ನಾನು ಹೇಳೋದು, ಇಂಡಸ್ಟ್ರಿಲಿ ಯಾವತ್ತು ನಿಮ್ದೊಂದು ಪೊಸಿಷನ್ ಇರುತ್ತೆ, ಕಮಿಷನ್ಗೋಸ್ಕರ ಕೆಲಸ ಮಾಡಬೇಡಿ. ಆ ಪೊಸಿಷನ್ಗೆ ನೀವು ತಗೊಳ್ಳೋ ಕಮಿಟ್ಮೆಂಟ್ಗೆ ಅದಕ್ಕೋಸ್ಕರ ಕೆಲಸ ಮಾಡಿ. ನಿಮ್ಮನ್ನ ಅದು ಒಂದಲ್ಲ ಒಂದು ದಿವಸ ಎಲ್ಲೋ ಒಂದು ಕಡೆ ತಲುಪಿಸುತ್ತೆ. ನಾನು ಈ ನಿರ್ಮಾಪಕರಿಗೆ ಮೊದಲನೇ ಸಲ ಅಪ್ರೋಚ್ ಮಾಡಿದಾಗ ಅವರೆಲ್ಲ ನಂಬಿಕೆನೇ ಇರಲಿಲ್ಲ. ಬಟ್ ಈ ಒಂದು 2.5 ವರ್ಷದ ಜರ್ನಿಲಿ ಅವ್ರು ಏನಂತಾರೆ ಗೊತ್ತಾ, ಈಗ ಹಾಕಿರೋ ಬಂಡವಾಳದಲ್ಲಿ ಅರ್ಧ ದುಡ್ಡು ನನಗೆ ಬರಲಿ, ಇನ್ನೊಂದು ಸಿನಿಮಾ ಮಾಡ್ತೀನಿ ರೀ ಅಂತಾರೆ. ಅಂದರೆ ಆ ಮಾತು ಅವರಲ್ಲಿ ಬರ್ಸೋದಕ್ಕೆ ಆ 2.5 ವರ್ಷ ನಾನು ಅವ್ರ ಜೊತೆ ಹೇಗೆ ನಡ್ಕೊಂಡೆ, ನನ್ನ ನಂಬಿಕೆನ ಹೇಗೆ ಉಳಿಸ್ಕೊಂಡೆ ಅನ್ನೋದು ಗೊತ್ತಾಗುತ್ತೆ. ಸೊ ಅದನ್ನು ಉಳಿಸ್ಕೊಂಡಿದ್ರಿಂದ ಅವ್ರಿಗೂ ಒಂದು 3 ವರ್ಷ ಟೈಮ್ ತೊಗೊಂಡ್ರು ಸರ್. ಏನೋ ಆಲ್ ಆಫ್ ಎ ಸಡನ್ ಮ್ಯಾಜಿಕ್ ಆಗಿಲ್ಲ. ಅವರು ನಾವು ನಾಯಕ ನಟರು ಇಬ್ಬರು ಅವ್ರ ಹಿಂದೆ ಬಿದ್ದು ಅವ್ರನ್ನ ಒಪ್ಪಿಸಿ 3 ವರ್ಷ ಆದಮೇಲೆ ಅವರು 2024 ಮಾರ್ಚಲ್ಲಿ ಆಫೀಸ್ ಮಾಡಿ ಸಿನಿಮಾ ಕೆಲಸಗಳು ಶುರು ಆಗಿದ್ದು. ಓಕೆ ಸರ್, ಮೈಕ್ ಒಂಚೂರು ಹಿಂಗೆ ಇರ್ತೀವಿ. ಹೀಗೆ ಮಾತಾಡಿದ್ದು ಓಕೆನಾ? ಓಕೆ ಸರ್, ಇದು ಲವ್ ಸ್ಟೋರಿ ಸಿನಿಮಾಗಳಿಗೆ ಮ್ಯೂಸಿಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೌದು. ಸೊ ಸಾಂಗ್ಸ್ ಬಗ್ಗೆ, ಮ್ಯೂಸಿಕ್ ಬಗ್ಗೆ ಸರ್. ಸರ್, ನನಗೆ ನಿಜವಾಗ್ಲೂ ವೀರ್ ಸಮರ್ಥ್ ಸರ್ ನಮ್ಮ ಸಿನಿಮಾಗೆ ಒಂದು ಉಡುಗೊರೆನೆ. ಯಾಕಂದರೆ ವೀರ್ ಸಮರ್ಥ್ ಸರ್ ಅಂದರೆ ಅವ್ರ ಕ್ರೆಡಿಬಿಲಿಟಿ ಇಂಡಸ್ಟ್ರಿ ಅವ್ರಿಗೆ ಗೊತ್ತು, ಮತ್ತು ಅವ್ರ ಟೇಸ್ಟು, ಅವ್ರ ಸ್ಟೈಲ್ ಆಫ್ ಮ್ಯೂಸಿಕ್ ಕಂಪೋಸಿಷನ್ ಎಲ್ರಿಗೂ ಗೊತ್ತು. ಸೊ ನಮ್ಮ ಸಿನಿಮಾ ಲವ್ ಸಬ್ಜೆಕ್ಟ್ ಆಗಿರೋದ್ರಿಂದ ನಮ್ಮ ನಿರ್ಮಾಪಕರು ನಾವೆಲ್ಲ ಒಂದು ಸರಳ ಪ್ರೇಮಕತೆ ಸಿನಿಮಾ ನೋಡಿ ಇಷ್ಟಪಟ್ಟು ಅಪ್ರೋಚ್ ಮಾಡಿದ್ವಿ, ಸರ್ ಹಿಂಗೆ ಮಾಡಿಕೊಡ್ಬೇಕು ಅಂತ. ಅವರು ಹೇಳ್ಬಿಟ್ರು, ಕಂಟೆಂಟ್ ಚೆನ್ನಾಗಿದೆ ಮಾತ್ರ ನಾನು ಮಾಡ್ತೀನಿ ಅಂತ. ಅವ್ರ ಕಥೆನ ಕೇಳಿ ಇಷ್ಟಪಟ್ಟರು, ಚೆನ್ನಾಗಿದೆ, ಒಂದು ಹೊಸ ಅಪ್ರೋಚ್ ಥರ ಇದೆ, ನಾವು ಮಾಡೋಣ ಅಂತೇಳಿ. ಹಾಡುಗಳು
ಸರ್ ಈಗ ಜನ ನೋಡಿದ್ದಾರೆ ಆಲ್ರೆಡಿ ಮಳೆಯಾಗೋ ಮೊದಲೇ ಅನ್ನೋ ಒಂದು ಹಾಡು ಬಿಡುಗಡೆ ಆಗಿದೆ, ಹೊಸದೊಂದು ಪ್ರೀತಿ ಹಣ ಅನ್ನೋ ಒಂದು ಹಾಡುಗಳು ಬಿಡುಗಡೆ ಆಗಿದೆ. ನೆಕ್ಸ್ಟ್ ಅನನ್ಯ ಭಟ್ ಅವ್ರದ್ದೊಂದು ಬರುತ್ತೆ, ಕೆ ಕಲ್ಯಾಣ್ ಸರ್ ಬರೆದಿರೋದು. ನಾವು ನಿಜವಾಗ್ಲೂ ಅಂದರೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ನಾನು, ಯಾಕಂದರೆ ಹಾಡುಗಳು ನಿಮ್ಗೆ ಗೊತ್ತಲ್ಲ, ರವಿ ಸರ್ ಇಂದ ಹಿಡಿದು ರಕ್ಷಿತ್ ಶೆಟ್ಟಿ ಅವ್ರವರೆಗೂ ಹೇಳೋದು ಹಾಡುಗಳು ಚೆನ್ನಾಗಿ ಕೊಡಿ, ಅದೇ ಒಂದು ಇನ್ವಿಟೇಷನ್ ನಿಮಗೆ ಸಿನಿಮಾ ಕರ್ಸೋಕ್ಕೆ. ನಮ್ಮ ತಾಯಿ ಅಣ್ಣವ್ರ ದೊಡ್ಡ ಅಭಿಮಾನಿ, ನಮ್ಮ ಮನೇಲಿ ಡೈಲಿ ಓಡ್ತಾ ಇರುತ್ತೆ, ಬೆಳಗ್ಗೆ 6 ಗಂಟೆಗಾದ್ರೆ ಈಗ ಬಿಗ್ ಬಾಸಲ್ಲಿ ಇದ್ದ ತಕ್ಷಣ ಸಾಂಗ್ ಹಾಕಲ್ವಾ, ಆ ಥರ ನಮ್ಮ ತಾಯಿ ಅವ್ರು ಕೆಲಸ ಮಾಡಬೇಕು ಅಂದರೆ ಅವ್ರಿಗೆ ಹಾಡು ಓಡ್ತಾ ಇರಬೇಕು, ಅಣ್ಣವ್ರ ಹಾಡುಗಳು. ಅವ್ರು ಯಾವಾಗಲೂ ನನಗೆ ಹೇಳೋರು, ನಿನ್ನ ಸಿನಿಮಾಲಿ ಹಾಡು ಚೆನ್ನಾಗಿರ್ಬೇಕಪ್ಪ, ಹಾಡು ಚೆನ್ನಾಗಿರ್ಬೇಕು, ಚೆನ್ನಾಗಿ ಮಾಡು. ನನಗೂ ಅದೊಂದು ಇತ್ತಲ್ಲ ಮನಸ್ಸಲ್ಲಿ, ಅದು ಹಂಗೆ ಮ್ಯಾನಿಫೆಸ್ಟಾಗಿ ಚೆನ್ನಾಗಿ ವರ್ಕ್ ಆಯಿತು. ಯಾಕಂದರೆ ಅಷ್ಟು ಚೆನ್ನಾಗಿ ಹಾಡುಗಳು ಬರುತ್ತೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಹೋಪು ಗೊತ್ತಲ್ಲ ಅದು ಏನಾಗುತ್ತೋ ಹೇಳೋಕ್ಕಾಗಲ್ಲ ಅನ್ನೋ ರೀತಿ. ಬಟ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ವೀರ್ ಸಮರ್ ಸರ್, ಇಲ್ಲಿಂದ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಸರ್. ಒಳ್ಳೆ ಹಾಡುಗಳು ಮತ್ತು ನಮ್ಮ ಸಿಂಗರ್ಸ್, ಲಿರಿಕ್ಸು, ಪ್ರತಿಯೊಬ್ಬರಿಗೂ ಕೊರಿಯೋಗ್ರಾಫರ್ ಎಲ್ರಿಗೂ ಇಲ್ಲಿಂದ ಧನ್ಯವಾದ ತಿಳಿಸ್ತೀನಿ. ಯಾಕಂದರೆ ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ ಸರ್. ಅದು ಗೊತ್ತಾಗುತ್ತೆ, ಯಾರ್ಯಾರು ನೋಡಿಲ್ಲ ದಯವಿಟ್ಟು ನೋಡಿ. NR ಸ್ಟುಡಿಯೋಸ್ ಅನ್ನೋ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಟೀಸರು ಹಾಡಿದೆ, ಅದು ನಿಮಗೊಂದು ನಂಬಿಕೆನ ಹುಟ್ಟಿಸುತ್ತೆ ಸಿನಿಮಾನ ನೋಡಬೇಕಾ ಬೇಡವೋ ಅನ್ನೋದಕ್ಕೆ. ಸೊ ಫೈನಲಿ ಈಗ ಸಿನಿಮಾ 3ನೇ ತಾರೀಕು ರಿಲೀಸ್ ಆಗ್ತಿದೆ, ಮುಂದಿನ ತಿಂಗಳು ಜೂನ್. ಹೌದು, ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೌದು. ಸೊ ಫೈನಲಿ ಸರ್ ಏನು ಹೇಳ್ತೀರಾ ಆಡಿಯನ್ಸ್ಗೆ? ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ಟ್ಯಾಗ್ಲೈನ್ ಹೇಳಿದ್ದೀವಿ, ಅಮರ ಮಧುರ ಪ್ರೇಮ ಅಂತ. ಅಂದರೆ ಏನು ಮಧುರವಾಗಿದ್ದರೆ ಏನು ಅಮರವಾಗುತ್ತೆ ಅನ್ನೋದು ನಿಮಗೆ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತು ಇದರಲ್ಲೊಂದು ಕ್ಯಾಪ್ಷನ್ ಹೇಳಿದ್ದೀವಿ ಸರ್, ನೀವು ಅಬ್ಸರ್ವ್ ಮಾಡಿದ್ದೀರೋ ಇಲ್ವೋ, ಡೋಂಟ್ ಫಾಲ್ ಇನ್ ಲವ್, ರೈಸ್ ವಿತ್ ಇಟ್ ಅಂತ. ಅಂದರೆ ಪ್ರೀತಿಲಿ ಬೀಳ್ಬೇಡಿ, ಯಾವತ್ತು ಪ್ರೀತಿಲಿ ಹೇಳಿ ಎದ್ದೇಳ್ಬೇಕು ನಾವು ಜೊತೆ ಕೈ ಹಿಡ್ಕೊಂಡು. ಸೊ ರೈಸ್ ಇನ್ ಲವ್ ಅಂತ ಹೇಳಿದ್ದೀವಿ. ಮತ್ತು ಸುಮಾರಷ್ಟು ವಿಚಾರಗಳನ್ನ ನಾನು ಪ್ರಸ್ತುತಪಡಿಸ್ತಿದ್ದೀನಿ ಸಿನಿಮಾದಲ್ಲಿ. ಒಳ್ಳೆತನ ಆಗಿರ್ಬೋದು, ನಂಬಿಕೆ ಆಗಿರ್ಬೋದು, ಆ ಒಂದು ವಿಶ್ವಾಸ ಆಗಿರ್ಬೋದು, ಆ ಒಂದು ಎಮೋಷನ್ನ ಹೇಗೆ ನಾವು ಉಳಿಸ್ಕೋಬೇಕು ಅನ್ನೋದು ಸುಮಾರಷ್ಟು ವಿಚಾರಗಳನ್ನ ಈ ಸಿನಿಮಾಲಿ ಹೇಳಿದ್ದೀನಿ. ಮತ್ತು ಈ ಸಿನಿಮಾಲಿ ನಿಮ್ಮೆಲ್ರಿಗೂ ಒಂದು ಸರ್ಪ್ರೈಸ್ ಇದೆ ಸರ್, ನಿಮಗೂ ಅಷ್ಟೇ, ನೀವು ನೋಡಿ ಸಿನಿಮಾ ಗೊತ್ತಾಗುತ್ತೆ. ಒಂದು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಲಾಸ್ಟಲ್ಲಿ ಬರ್ತಾರೆ ಸಿನಿಮಾಲಿ. ಅದು ನೀವು ಯಾವ ಪರ್ಸ್ಪೆಕ್ಟಿವಲ್ಲಿ ನೋಡ್ತೀರೋ, ಅದು ಹೆಂಗೆ ತಗೋತಿರೋ ಗೊತ್ತಿಲ್ಲ, ಬಟ್ ನನಗದು ನೋಡಿದಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ಬರುತ್ತೆ. ನನಗೆ ನನ್ನ ಸಿನಿಮಾ ಲವ್ ಸೀಸನ್ ಸಿನಿಮಾ ಒಂದು ಕಡೆ ಆದರೆ, ಅವರು ಲಾಸ್ಟಲ್ಲಿ ಬಂದು ಹೇಳೋವಂಥ ಒಂದು ಮಾತುಗಳು, ಆ ಗೋಲ್ಡನ್ ಸ್ಪೀಚ್ ಆಲ್ರೆಡಿ ನೀವೆಲ್ಲರೂ ಕೇಳಿದ್ದೀರಾ, ಅದನ್ನ ಮತ್ತೆ ರೀಕ್ಯಾಪ್ ಆಗುತ್ತೆ. ಬಟ್ ಈಗಿನ ಜನ್ರೇಷನ್ ಅವ್ರಿಗೆ ಆ ಒಂದು ಮೆಸೇಜ್ ಅತ್ಯಗತ್ಯ. ಅವ್ರು ಬಂದು ಹೇಳೋದು ನೀವೆಲ್ಲರೂ ಖಂಡಿತ ಇಷ್ಟಪಡ್ತೀರಾ. ನಮ್ಮ ಸಿನಿಮಾ ಬಂದು ನೋಡಿ, ಅವ್ರ ಮೆಸೇಜು ನೀವು ಲಾಸ್ಟಲ್ಲಿ ಬಂದು ಅವ್ರು ಹೇಳೋದು ನಿಮಗೆ ಸಿಗತ್ತೆ ಅಂತ ಹೇಳ್ತಾ, ದಯವಿಟ್ಟು ನಂಬಿಕೆ ಇಟ್ಟು ಬನ್ನಿ. ನಂಬಿಕೆ ಇಡಬೇಕು, ನಂಬಿಕೆನೇ ಜೀವನ. ಸೊ ನೀವು ಕೊಡುವಂಥ ಹಣಕ್ಕಾಗಿರ್ಬೋದು, ನೀವು ಕೊಡುವಂಥ ಸಮಯಕ್ಕಾಗಿರ್ಬೋದು, ಖಂಡಿತ ವ್ಯರ್ಥ ಆಗಲ್ಲ. ಜುಲೈ 3ನೇ ತಾರೀಕು ಲವ್ ಸೀಸನ್ ಸಿನಿಮಾಗೆ ಬನ್ನಿ, ಹೊಸ ಪ್ರತಿಭೆಗಳಿಗೆ ಹರಿಸಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ.